ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಇವತ್ತಿನ ಮಿನಿ ಲಾಗ್. ನನ್ನ ಲೈಫ್ ರೂಟೀನ್ಗೆ ನಾನು ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ಬೇಕಿತ್ತು. ಸೊ ಅದ್ರ ಮಧ್ಯೆ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಏನಾಗಿದೆ ಅಂದರೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡೋದು ಅಥವಾ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ. 5:45 ಅಲಾರಾಮ್ ಇಟ್ಟಿದ್ರೂ 6ಗೆ ಎದ್ದಿದ್ದೀನಿ. ಅದಾದಮೇಲೆ ಎಲ್ಲ ಕೆಲಸಗಳು ಲೇಟು. ಮನೆ ಮುಂದೆ ಒರೆಸಿ ರಂಗೋಲೆ ಹಾಕಿ ಇವಾಗ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸಿನೆಲ್ಲ ಒರೆಸ್ದೆ. ಈಗ ಕಿಚನಿಗೆ ಬಂದಿದ್ದೀನಿ. ಕಿಚನ್ ತುಂಬ ಹರಡ್ಕೊಂಡಿದೆ, ಯಾಕೆಂದರೆ ನೆನ್ನೆ ನೈಟ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ಸಂಡೇ ಒಂಥರ ಲೇಝಿ ಡೇ, ಮಾರ್ನಿಂಗ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಬಟ್ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಾದಮೇಲೆ ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು. ಸೊ ಇವಾಗ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಾರ ಪೊಂಗಲ್ ಮಾಡಿ ಬೇಗ ಆಗುತ್ತೆ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಪಾತ್ರೆ ವಾಶ್ ಮಾಡಿದ್ಮೇಲೆ ನೀರು ಚೆಲ್ಲಿದೆ, ಅದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಅದನ್ನು ಒರೆಸ್ಕೊಂಡ ನಂತರ ನಾನಿಲ್ಲಿ ಖಾರ ಪೊಂಗಲ್ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆ ಕಡೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ, ಈ ಕಡೆ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ನಂಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿರೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಬಿಕಾಸ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮತ್ತು 2 ಸಪ್ರೇಟಾಗಿ ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಅಂತ. ಸೊ ಇದು ಬಂದುಬಿಟ್ಟು ಅವಳದು ಹೋಮ್ವರ್ಕ್ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿದೆಯಾ ಮಾಡಿದ್ದು. ಬಿಕಾಸ್ ಇನ್ನೊಂದು ಸತಿ ನಾನು ಮಾರ್ನಿಂಗ್ ಚೆಕ್ ಮಾಡೇ ಇಡೋದು ಏನೇನು ಹೋಮ್ವರ್ಕ್ ಇತ್ತು ಎಲ್ಲ ಇಟ್ಟಿದ್ದೀನಾ ಇಲ್ವೋ ಅಂತ. ಅದಾದಮೇಲೆ ಅವಳ ಲಂಚ್ ಬ್ಯಾಗು, ಯೂನಿಫಾರ್ಮ್, ನಂದು ಯೂನಿಫಾರ್ಮ್, ಅವಳ ಶೂಸ್ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಬಿಕಾಸ್ ನನಗೆ ತುಂಬ ಶಾರ್ಟೇಜ್ ಅನಿಸುತ್ತೆ ಟೈಮು. ಸೊ ಇದ್ರ ಮಧ್ಯೆ ನಾನು ಸ್ನಾನನೂ ಮಾಡ್ಕೊಬಂದು ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗೇನು ಒಗ್ಗರಣೆ ಹಾಕಿದ್ದೀನಿ, ಅದಕ್ಕೆ ಯಾವುದೇ ರೀತಿ ಮೆಣಸಿನ್ಕಾಯಿ ಏನು ಹಾಕಿಲ್ಲ. ಸೊ ಅದು ತ್ರಿಷಾಗೆ. ನೆಕ್ಸ್ಟು ಮತ್ತು ನಮಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಯೂಶ್ವಲಿ ಶುಂಠಿ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ, ಬಟ್ ಇವತ್ತು ಎರಡೂ ಹಾಕ್ತಾಯಿಲ್ಲ, ತುಂಬ ಲೈಟಾಗಿ ಮಾಡ್ತಾಯಿದ್ದೀನಿ. ಬಿಕಾಸ್ ನಿನ್ನೆ ನಾನ್ ವೆಜ್ ತಿಂದಿದ್ದರಿಂದ ಲೈಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಜಸ್ಟ್ ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಾಂಬಾರು ಬೇಕಿದ್ದರೆ ಹಾಕ್ಕೊಂಡು ತಿನ್ನಲಿ ಅಂತ. ನನಗೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿನ್ನೋಕೆ ಇಷ್ಟ, ಸೊ ಹಂಗೆ ತಿಂತೀನಿ. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅಷ್ಟು ಮಧ್ಯೆ ಅವಳನ್ನು ಎದ್ದೇಳಿಸ್ತಾ ಇದ್ದೆ. ಅವಳಿಗೆ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಬಾಕ್ಸ್ ರೆಡಿ ಮಾಡಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಮಧ್ಯ ನಾನು ಇಟ್ಟಿದ್ದಂಥ ಖಾರ ಪೊಂಗಲ್ನ ಪದೇ ಹೋಗಿ ತಿರುಗಿಸೋ ಕೆಲಸ ಇತ್ತು. ಬಿಕಾಸ್ ತಳ ಹಿಡಿಯುತ್ತೆ ನಾವು ಭಯಕ್ಕೆ, ಆವಾಗ ಹೋಗಿ ತಿರುಗಿಸಿ ರೆಡಿ ಮಾಡ್ತಾಯಿದ್ದೆ. ಅವಳಿಗೆ ತಿನ್ನಿಸಿ ಅವಳಿಗೆ ಸ್ವಲ್ಪ ರೈಮ್ಸ್ ಹಾಕ್ಕೊಟ್ಟೆ, ತಿನ್ನಿಸ್ಬಿಟ್ಟು ನಾನು ಸ್ನಾನ ಮಾಡಿದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಲಿಲ್ಲ. ಸೊ ಅವಳನ್ನ ಕರ್ಕೊಂಡೋಗಿ ರೆಡಿ ಮಾಡಿ ಕಳಿಸಿ ನಾನು ರೆಡಿ ಆಗೋಷ್ಟೊತ್ತಿಗೆ 8:45 ಆಗಿದೆ ಟೈಮ್. ಆ್ಯಕ್ಚುಲಿ 8:45ಗೆ ನಾನು ಸ್ಕೂಲಲ್ಲಿ ಇರಬೇಕು, ಬಟ್ ಲೇಟ್ ಆಯಿತು. 5 ಮಿನಿಟ್ಸಲ್ಲಿ ನಾನು ಪ್ರೇಯರ್ಗೆ ನಿಂತ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ಹೋಗಿಬಿಡ್ತೀನಿ. ಅಂದರೆ ನಾನು ಸ್ಕೂಟೀಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಸೊ ಹೋಗ್ತೀನಿ 5 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀನಿ. ಸಮ್ಟೈಮ್ಸ್ ಲೇಟ್ ಆಗುತ್ತೆ. ಸೊ ನಾನು ಫಸ್ಟ್ ಕ್ಲಾಸ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ. ಕ್ಲಾಸೆಲ್ಲ ಮುಗಿಸ್ಕೊಂಡು ಯೂಶ್ವಲಿ ನನಗೆ 4 ಪೀರಿಯಡ್ಸ್ ಅಷ್ಟೇ ತೊಗೊಳ್ಳೋದು, ಏಕೆಂದರೆ 9 to 12 ಅಷ್ಟೇ, 45 ಮಿನಿಟ್ಸ್ 1 ಪೀರಿಯಡು. ಎಲ್ಲ ಕ್ಲಾಸಲ್ಲೂ ಯುಟೀಸ್ ಕೊಡ್ತಾಯಿದ್ದೆ, ಬಿಕಾಸ್ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ. ಇವಾಗ 12:05 ಆಗಿದೆ. ಸೊ ಬಿಡೋ ಟೈಮ್ ಅಂತ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ, ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಮನೆಗೆ ಹೋದ ತಕ್ಷಣ ನಾನು ಅವರು ಎಲ್ಲ ಸ್ವಲ್ಪ ಟೈಮ್ ಆದಮೇಲೆ ಊಟ ಮಾಡಿದ್ವಿ. ಅವಳಿಗೂ ಕೂಡ ಊಟ ಮಾಡಿಸಿ ಸ್ವಲ್ಪ ಸ್ನ್ಯಾಕ್ಸ್ ಊರಿಂದ ತಂದಿದ್ದಂಥ ಚಕ್ಕಲಿ ಹಾಕ್ಕೊಟ್ಟಿದ್ದೆ. ಅದ್ರ ಮಧ್ಯದೊಳಗೆ ರೈಮ್ಸ್ ಬೇಕು, ರೈಮ್ಸ್ ಕೂಡ ಆನ್ ಮಾಡಿ ಚಕ್ಕಲಿ ತಿನ್ನೋಕೆ ಕೊಟ್ಟಿದ್ದೆ. ಸ್ವಲ್ಪ ಹೊತ್ತು ಆಮೇಲೆ ಆಫ್ ಮಾಡಿಬಿಡ್ತೀನಿ, ಸ್ವಲ್ಪ ಮಲ್ಕೊಳ್ತೀವಿ. ಸೊ ಇದೆಲ್ಲ ಮಧ್ಯೆ ಆದಮೇಲೆ ಎಲ್ಲರದು ಊಟ ಆದಮೇಲೆ ಮತ್ತೆ ಕಿಚನ್ಗೆ ಹೋಗಿ ನೋಡಿದ್ರೆ ಅದೇ ಪರಿಸ್ಥಿತಿ. ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಬೇಕು, ಮತ್ತು ಮನೆ ಕ್ಲೀನ್ ಮಾಡಬೇಕು. ಇದೇ ಸೇಮ್ ರೂಟೀನ್ ನನ್ನ ಜೀವನದಲ್ಲಿ ನಡೆಯುವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.